ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ನಾನು ಥಿಂಗ್ಸ್ ಟು ನೋ ಬಿಫೋರ್ ಮ್ಯಾರೇಜ್ ಎಂಬ ವಿಡಿಯೋ ಸೀರೀಸನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದನ್ನು ನೋಡಿದ ನಂತರ ಬಹಳಷ್ಟು ಜನ ಸರ್ ಮದುವೆ ಆಗೋದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಅನ್ನೋ ಡೌಟ್ಸ್ಗಳನ್ನು ಕೇಳಿದ್ದಾರೆ. ಜೊತೆಗೆ ನಿಮಗೆ ಮದುವೆ ಆಗಿದೆನಾ ಅಥವಾ ಆಗೋ ಯೋಚನೆ ಇದೆನಾ ಅಂತಲೂ ಕೇಳಿದ್ದಾರೆ. ಇವೆಲ್ಲದರ ಬಗ್ಗೆ ಕ್ಲಾರಿಫಿಕೇಷನನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇರುವೆ. ಪ್ರತಿಯೊಂದಕ್ಕೂ ಕೂಡ ಎರಡು ಶೇಡ್ಗಳಿರ್ತವೆ. ಡಾರ್ಕ್ ಸೈಡ್ ಕೂಡ ಇರುತ್ತೆ, ಬ್ರೈಟ್ ಸೈಡ್ ಕೂಡ ಇರುತ್ತೆ, ಒಳ್ಳೆಯದು ಕೂಡ ಇರುತ್ತೆ, ಕೆಟ್ಟದ್ದು ಕೂಡ ಇರುತ್ತೆ. ಈಗ ಚಂದ್ರ ಎಷ್ಟೇ ಬ್ಯೂಟಿಫುಲ್ ಆಗಿ ಕಾಣಿಸಿದ್ರೂ ಕೂಡ ಅವನ ಮುಖದಲ್ಲಿಯೂ ಕೂಡ ಕಪ್ಪು ಕಲೆಗಳಿವೆ. ಹುಡುಗಿ ಎಷ್ಟೇ ಸುಂದರವಾಗಿದ್ದರೂ ಕೂಡ ಅವಳ ಮುಖದಲ್ಲಿ ಎಲ್ಲಾದರೂ ಒಂದು ಕಡೆ ಪಿಂಪಲ್ ಇದ್ದೇ ಇರುತ್ತೆ. ಸೊ ಅದೇ ರೀತಿ ಈ ಮದುವೆಯ ಪರಿಸ್ಥಿತಿ ಆಗಿದೆ. ಮದುವೆ ಆಗೋದು ಬಿಡೋದು, ಸಿಂಗಲ್ ಆಗಿರೋದು ಅದು ನಿಮ್ಮ ವೈಯಕ್ತಿಕ ಚಾಯ್ಸ್ ಆಗಿದೆ. ಸೊ ಮದುವೆ ಆಗಲೇಬೇಕು ಅನ್ನೋ ನಿಯಮವೇನಿಲ್ಲ. ನಿಮಗೆ ಇಷ್ಟ ಇದ್ದರೆ, ನಿಮಗೆ ಮದುವೆ ಆಗಬೇಕು ಅಂತ ಅನ್ನಿಸ್ತಾ ಇದ್ದರೆ ನೀವು ಆಗ್ಬೋದು. ಇಲ್ಲ ನಿಮಗೆ ಇಷ್ಟ ಇಲ್ಲ, ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ ಅಂತಂದರೆ ನೀವು ಬಿಡಬಹುದು. ಒತ್ತಾಯವೇನಿಲ್ಲ. ಮದುವೆ ಆಗೋದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಅನ್ನೋದನ್ನು ಹೇಳೋದಕ್ಕಿಂತ ಮುಂಚೆ ನಾನು ಮದುವೆಯಿಂದ ಆಗುವ ಅಡ್ವಾಂಟೇಜಸ್ಗಳ ಬಗ್ಗೆ, ಡಿಸ್ಅಡ್ವಾಂಟೇಜಸ್ಗಳ ಬಗ್ಗೆ ಹೇಳುವೆ. ಅದಾದ ನಂತರ ಕನ್ಕ್ಲೂಷನನ್ನು ಕೊಡುವೆ. ಅಡ್ವಾಂಟೇಜಸ್ ಆಫ್ ಮ್ಯಾರೇಜ್. ಒಂದು ವೇಳೆ ನಿಮಗೆ ಸರಿಯಾದ ಲೈಫ್ ಪಾರ್ಟ್ನರ್ ಸಿಕ್ಕರೆ ನಿಮ್ಮ ಲೈಫು ಒಳ್ಳೆಯದಾಗಿ ಸಾಗುತ್ತೆ. ನಿಮ್ಮ ಲೈಫು ಸ್ವರ್ಗ ಆಗ್ಬೋದು. ನೀವು ಸಕ್ಸಸ್ಫುಲ್ಲಾಗಿ ಜೀವನವನ್ನು ಸಾಗಿಸ್ಬೋದು. ಸೊ ನಿಮಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕರೆ ಮದುವೆಯಿಂದ ನಿಮಗೆ ಬಹಳಷ್ಟು ಥರನಾದ ಬೆನಿಫಿಟ್ಸ್ಗಳಾಗ್ತವೆ. ಉದಾಹರಣೆಗಾಗಿ ಹೇಳಬೇಕಂತಂದರೆ, ನಂಬರ್ 1 ಎಮೋಷ್ನಲ್ ಸಪೋರ್ಟ್. ನಿಮಗೆ ಮದುವೆ ಆದ ನಂತರ ನಿಮಗೆ ಓರ್ವ ಬಾಳ ಸಂಗಾತಿ ಸಿಗ್ತಾರೆ, ಲೈಫ್ ಪಾರ್ಟ್ನರ್ ಸಿಗ್ತಾರೆ. ಅವರು ನಿಮಗೆ ಎಮೋಷ್ನಲ್ ಆಗಿ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಭಾವನೆಗಳನ್ನು ಹಂಚ್ಕೋತಾರೆ. ನೀವು ನಿಮ್ಮ ಕಷ್ಟ ಸುಖಗಳನ್ನು, ನೋವು ನಲಿವುಗಳನ್ನು ಅವರೊಂದಿಗೆ ಬಿಂದಾಸಾಗಿ ಹಂಚಿಕೊಳ್ಳಬಹುದು. ಅವರು ನಿಮಗೆ ಸಿಕ್ಕಂಥ ಒಬ್ಬ ಡೆಡಿಕೇಟೆಡ್ ವ್ಯಕ್ತಿಯಾಗಿರ್ತಾರೆ. ನಿಮ್ಮ ಎಲ್ಲ ಪರ್ಸನಲ್ ವಿಚಾರಗಳನ್ನು ಶೇರ್ ಮಾಡಿಕೊಳ್ಳೋಕೆ. ಮದುವೆ ಆದ ನಂತರ ನಿಮ್ಮ ಒಂಟಿತನ ಎಂಡ್ ಆಗತ್ತೆ. ಮತ್ತು ನಿಮ್ಮ ಲೈಫ್ ಪಾರ್ಟ್ನರು ನಿಮಗೆ ನಿಮ್ಮ ಎಲ್ಲ ಗೋಲ್ಸ್ಗಳನ್ನು ಅಚೀವ್ ಮಾಡುವುದಕ್ಕಾಗಿ ಎಮೋಷ್ನಲ್ ಸಪೋರ್ಟನ್ನು ಕೊಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ನೀವು ಗೆದ್ದಾಗ ನಿಮಗೆ ಕಂಗ್ರ್ಯಾಚುಲೇಟನ್ನು ಮಾಡ್ತಾರೆ, ನೀವು ಬಿದ್ದಾಗ ನಿಮಗೆ ಮೇಲೇಳೋಕ್ಕೆ ಸಹಾಯ ಮಾಡ್ತಾರೆ, ನೀವು ದಾರಿ ತಪ್ಪುವಾಗ ನಿಮಗೆ ಬುದ್ಧಿವಾದಗಳನ್ನು ಹೇಳ್ತಾರೆ. ಈ ರೀತಿ ಎಮೋಷ್ನಲ್ ಸಪೋರ್ಟ್ ನಿಮಗೆ ಸಿಗತ್ತೆ. ನಂಬರ್ 2 ಲೈಫ್ ಸ್ಟೆಬಿಲಿಟಿ. ಮದುವೆ ಆದ ನಂತರ ನಿಮ್ಮ ಲೈಫ್ ಪಾರ್ಟ್ನರು ನಿಮ್ಮ ಮನೆಗೆ ಬರ್ತಾರೆ. ಆವಾಗ ನಿಮ್ಮ ಲೈಫು ಹಂತ ಹಂತವಾಗಿ ಸ್ಟೇಬಲ್ ಆಗೋಕ್ಕೆ ಶುರುವಾಗುತ್ತೆ. ಮೊದಲಿಗೆ ಬರೀ ನಿಮ್ಮ ಪಾರ್ಟ್ನರ್ ಮಾತ್ರ ಬಂದಿರ್ತಾರೆ, ಗಂಡ ಬಂದಿರ್ತಾರೆ, ಇಲ್ಲವೇ ಹೆಂಡತಿ ಬಂದಿರ್ತಾಳೆ. ಅದಾದ ನಂತರ ನಿಮಗೆ ಮಕ್ಕಳಾಗ್ತವೆ. ಸೊ ಯಾವಾಗ ನಿಮಗೆ ನಿಮ್ಮದೇ ಆದ ಒಂದು ಸ್ವಂತ ಫ್ಯಾಮಿಲಿ ಆಗುತ್ತೋ, ಹೆಂಡತಿ ಮಕ್ಕಳು ಗಂಡ ಅನ್ನೋದೆಲ್ಲವೂ ಕೂಡ ಆಗುತ್ತೋ, ಆವಾಗ ನಿಮಗೆ ಲೈಫಲ್ಲಿ ಸ್ಟೆಬಿಲಿಟಿ ಸಿಗತ್ತೆ. ನಿಮಗೆ ಲೈಫು ಸಾರ್ಥಕ ಅಂತ ಅನಿಸೋಕೆ ಶುರುವಾಗತ್ತೆ. ಏಕೆಂದರೆ ನಿಮ್ಮ ಮೇಲೆ ಪ್ರೀತಿ ತೋರಿಸೋಕೆ ನಿಮ್ಮ ಜನ ಇರ್ತಾರೆ. ಒಂದು ಫ್ಯಾಮಿಲಿ ಅಂತ ಇರುತ್ತೆ. ನಿಮ್ಮ ಹೆಂಡತಿ ಇಲ್ಲವೇ ಗಂಡ ನಿಮ್ಮ ಕಾಳಜಿ ಮಾಡ್ತಾ ಇರ್ತಾರೆ, ನಿಮ್ಮ ಮಕ್ಕಳು ನಿಮ್ಮ ಕಾಳಜಿ ಮಾಡ್ತಾ ಇರ್ತಾರೆ. ಮುಂಚೆ ತಂದೆ ತಾಯಿಗಳು ಕೂಡ ಕಾಳಜಿ ಮಾಡ್ತಾ ಇರ್ತಾರೆ. ಬಟ್ ಅವರು ಲೈಫ್ ಲಾಂಗ್ ಬರೋಕ್ಕಾಗಲ್ಲ. ನೀವು ಹೊಸ ಸಂಬಂಧಗಳನ್ನು ಶುರು ಮಾಡಲೇಬೇಕಾಗತ್ತೆ. ನಿಮಗೇನಾದರೂ ಆದರೆ, ನಿಮಗೇನಾದರೂ ಬೇಕಂತಂದರೆ ನಿಮ್ಮ ಕಾಳಜಿ ಮಾಡೋಕ್ಕೆ ನಿಮ್ಮ ಫ್ಯಾಮಿಲಿ ಬಿಲ್ಡ್ ಆಗಿರುತ್ತೆ. ಮತ್ತು ನಿಮ್ಮ ಎಲ್ಲ ರೆಸ್ಪಾನ್ಸಿಬಿಲಿಟಿಗಳನ್ನು ಶೇರ್ ಮಾಡಿಕೊಳ್ಳೋಕ್ಕೆ ನಿಮ್ಮ ಹತ್ರ ಇರುವ ಮನಿ ಆಗಿರಬಹುದು, ಖುಷಿ ಆಗಿರಬಹುದು, ದುಃಖ ಆಗಿರಬಹುದು, ಇದನ್ನೆಲ್ಲವನ್ನು ಕೂಡ ಹಂಚಿಕೊಳ್ಳೋಕ್ಕೆ ಒಂದು ಫ್ಯಾಮಿಲಿ ರೆಡಿ ಆಗುತ್ತೆ. ಸೊ ಇದರಿಂದ ನಿಮಗೆ ಲೈಫಲ್ಲಿ ನಾನು ಸ್ಟೇಬಲ್ ಆಗಿರುವೆ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಸೊ ನೀವು ಮನೆಯಲ್ಲಿ ಸ್ಟೇಬಲ್ ಆಗಿದ್ದರೆ ಹೊರಗಡೆ ಕೂಡ ಸ್ಟೇಬಲ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನಂಬರ್ 3 ಸೋಷಿಯಲ್ ರೆಸ್ಪೆಕ್ಟ್. ಮದುವೆಯಾದವರಿಗೆ ನಮ್ಮ ಸಮಾಜದಲ್ಲಿ ಒಂದು ವಿಶೇಷವಾದ ಗೌರವ ಸಿಗತ್ತೆ. ಕಲ್ಚರಲ್ ಇವೆಂಟ್ಗಳಲ್ಲಿ ಇಲ್ಲವೇ ಫ್ಯಾಮಿಲಿ ಫಂಕ್ಷನ್ಗಳಲ್ಲಿ ಮದುವೆ ಆದವರಿಗೆ ಯಾವತ್ತಿದ್ರೂ ಕೂಡ ಫಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ, ಸ್ವಲ್ಪ ರಾಜ ಮರ್ಯಾದೆ ಸಿಗತ್ತೆ. ಸಿಂಗಲ್ ಆಗಿರುವ ಸಂತರಿಗೆ ಯಾರೂ ಕೂಡ ಅಷ್ಟೊಂದು ರೆಸ್ಪೆಕ್ಟನ್ನು ಕೊಡಲ್ಲ. ಎಲ್ಲರೂ ಕೂಡ ಶುಭ ಸಮಾರಂಭಗಳಲ್ಲಿ ಸಿಂಗಲ್ ಆಗಿರುವವರನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಮದುವೆ ಆಗಿದೆ ಅಂತಂದರೆ ಗೌರವ ಭಾವನೆಯಿಂದ ನೋಡ್ತಾರೆ. ನಿಮಗೆ ಕರೆದು ಚೇರ್ ಕೊಡ್ತಾರೆ, ಊಟ ಮಾಡಿ ಬನ್ನಿ ಅಂತಾರೆ. ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸ್ತಾರೆ, ಸ್ವಲ್ಪ ಜಾಸ್ತಿ ರೆಸ್ಪೆಕ್ಟ್ ಸಿಗುತ್ತೆ. ಸೊ ಮದುವೆ ಆಗಿದ್ದಾರೆ ಅಂತಂದರೆ ಒಂದೇನೋ ಸಾಧನೆ ಮಾಡಿದ್ದಾರೆ ಅನ್ನೋ ಥರ ಈ ಸಮಾಜ ಅವರಿಗೆ ಗೌರವ ಕೊಡುತ್ತೆ. ಬಟ್ ನೀವು ಮದುವೆ ಆಗದಿದ್ದರೆ ಇದು ನಿಮಗೆ ಸಿಗಲ್ಲ. ನಿಮ್ಮನ್ನು ಎಲ್ಲರೂ ಕೂಡ ಉಡಾಳರ ಥರ ನೋಡ್ತಾರೆ, ಡೌಟ್ಫುಲ್ ಆಗೇ ಕಾಣ್ತಾರೆ. ನಂಬರ್ 4 ಲೀಗಲ್ ಸೇಫ್ಟಿ.
ಮದುವೆ ಆಗೋದ್ರಿಂದ ನಿಮಗೆ ನಮ್ಮ ಲಾ ಆ್ಯಂಡ್ ಆರ್ಡರ್ ಕಡೆಯಿಂದ ಸಿಕ್ಕಾಪಟ್ಟೆ ಲೀಗಲ್ ಆಗಿರುವ ಸೇಫ್ಟಿ ಸಿಗತ್ತೆ. ಎಸ್ಪೆಷಲಿ ಹೇಳ್ಬೇಕಂತಂದರೆ ಹೆಣ್ಮಕ್ಕಳಿಗೆ ಸಿಕ್ಕಾಪಟ್ಟೆ ಕಾನೂನುಗಳಿಂದ ರಕ್ಷಣೆ ಸಿಗತ್ತೆ. ಗಂಡ್ಮಕ್ಕಳ ರಕ್ಷಣೆಗಾಗಿ ಭಾರತದಲ್ಲಿ ಯಾವುದೇ ಕಾನೂನಿಲ್ಲ. ಅದಕ್ಕಾಗಿಯೇ ಗಂಡ್ಮಕ್ಕಳು ಮದುವೆ ಆಗೋಕೆ ಹೆದರ್ತಾ ಇದ್ದಾರೆ. ಹೆಣ್ಮಕ್ಕಳು ಒಂದು ಸಣ್ಣ ನೆಪ ಇಟ್ಕೊಂಡು ಹೋದರೂ ಕೂಡ ಸಿಕ್ಕಾಪಟ್ಟೆ ಕೇಸ್ಗಳನ್ನು ಹಾಕ್ಬೋದು. ಆದರೆ ಗಂಡ್ಮಕ್ಕಳಿಗೆ ತಮ್ಮ ಮೇಲೆ ಬಂದಿರುವ ಆರೋಪಗಳನ್ನು ಸುಳ್ಳು ಅಂತ ಸಾಬೀತು ಮಾಡಬೇಕಂದ್ರೂ ಕೂಡ ಪೂರ್ತಿ ಜೀವನ ಹೋಗುತ್ತೆ, ಜೀವನ ಬರ್ಬಾದಾಗತ್ತೆ. ಗಂಡ್ಮಕ್ಕಳ ರಕ್ಷಣೆಗೆ ಭಾರತದಲ್ಲಿ ಯಾವುದೇ ಕಾನೂನುಗಳಿಲ್ಲ. ಆದರೆ ಹೆಣ್ಮಕ್ಕಳ ರಕ್ಷಣೆಗೆ ಭಾರತದಲ್ಲಿ ಸಿಕ್ಕಾಪಟ್ಟೆ ಕಾನೂನುಗಳಿವೆ. ಎಲ್ಲ ಕಾನೂನುಗಳು ಕೂಡ ಮಹಿಳೆಯರ ಪರವಾಗಿಯೇ ಇವೆ. ಸೊ ನಿಮಗೆ ಮದುವೆ ಆದರೆ ಕಾನೂನಿನ ರಕ್ಷಣೆ ಅಂತೂ ಸಿಕ್ಕೇ ಸಿಗತ್ತೆ. ನಿಮಗೆ ಹೊರಗಡೆ ಸಮಾಜದಲ್ಲಿ ರಕ್ಷಣೆ ಸಿಗಬೇಕಂದ್ರೂ ಕೂಡ, ಮನೆಯಲ್ಲಿ ರಕ್ಷಣೆ ಸಿಗಬೇಕಂದ್ರೂ ಕೂಡ ಮದುವೆ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ನಂಬರ್ 5, ಫೈನಾನ್ಷಿಯಲ್ ಸಪೋರ್ಟ್. ಮದುವೆ ಆಗುವುದರಿಂದ ನಿಮ್ಮ ಲೈಫ್ ಪಾರ್ಟ್ನರ್ನ ಕಡೆಯಿಂದ ನಿಮಗೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗತ್ತೆ. ನೀವು ಗಂಡ ಹೆಂಡತಿ ಇಬ್ಬರೂ ಸೇರಿ ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಮಾಡ್ಬೋದು. ನಿಮಗೆ ಟ್ಯಾಕ್ಸ್ ಬೆನಿಫಿಟ್ಗಳು ಕೂಡ ಸಿಗ್ತವೆ. ನೀವಿಬ್ಬರು ಕೂಡ ಚೆನ್ನಾಗಿ ದುಡಿಬೋದು. ಒಬ್ಬರ ಸ್ಯಾಲ್ರಿ ಮನೆ ಖರ್ಚಲ್ಲಿ ಖರ್ಚಾಗೋದ್ರೂ ಕೂಡ ಡೋಂಟ್ ವರಿ, ಒಬ್ಬರ ಸ್ಯಾಲ್ರಿಯನ್ನು ಸೀದಾ ಸೇವಿಂಗ್ ಮಾಡಬಹುದು. ನೀವು ಬೇಗನೆ ಮನೆ ತೆಗೆದುಕೊಳ್ಬೋದು, ಕಾರ್ ತೆಗೆದುಕೊಳ್ಳಬಹುದು. ಮಕ್ಕಳಿಗಾಗಿ ಫ್ಯೂಚರ್ ಪ್ಲ್ಯಾನಿಂಗನ್ನು, ಸೇವಿಂಗ್ಗಳನ್ನು ಮಾಡ್ಬೋದು. ಈ ರೀತಿ ಎಲ್ಲ ಖರ್ಚು ವೆಚ್ಚಗಳನ್ನು ಇಬ್ಬರು ಜೊತೆಯಾಗಿಯೇ ಹಂಚಿಕೊಂಡು ನಿಭಾಯಿಸಿ ಫೈನಾನ್ಷಿಯಲ್ ಸೇವಿಂಗ್ಗಳನ್ನು ಮಾಡಿ ನೀವು ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಿ ನಿಮ್ಮ ಲೈಫಲ್ಲಿ ರಿಚ್ ಆಗಿ ನೀವು ಹ್ಯಾಪಿಯಾಗಿರಬಹುದು. ಸಿಂಗಲ್ ಆಗಿರೋದ್ರಿಂದ ಎಲ್ಲ ಖರ್ಚು ವೆಚ್ಚಗಳು ನಿಮ್ಮ ತಲೆ ಮೇಲೇ ಬೀಳುತ್ತೆ, ಒಬ್ಬರೇ ನಿಭಾಯಿಸಬೇಕಾಗತ್ತೆ. ಆದರೆ ಮದುವೆ ಆದರೆ ಲೈಫ್ ಪಾರ್ಟ್ನರ್ನ ಜೊತೆಗೆ ಫೈನಾನ್ಷಿಯಲ್ ಖರ್ಚು ವೆಚ್ಚಗಳನ್ನು ಹಂಚ್ಕೋಬಹುದು, ಇಬ್ಬರು ಸೇರಿ ನಿಭಾಯಿಸಬಹುದು. ನಂಬರ್ 6, ಅನ್ಲಿಮಿಟೆಡ್ ಫ್ರೀ ಸೆಕ್ಸ್. ಭಾರತದಲ್ಲಿ ಬಹಳಷ್ಟು ಜನ ಈ ಸೆಕ್ಸ್ಗಾಗಿಯೇ ಮದುವೆ ಆಗೋಕೆ ಆತುರವನ್ನು ಪಡ್ತಾರೆ, ಸಾಯ್ತಾರೆ. ಮದುವೆಗೆ ಸದ್ಯಕ್ಕೆ ಯಾವುದೇ ಥರನಾದ ವಿಶೇಷ ಪರ್ಪಸ್ ಏನು ಉಳಿದಿಲ್ಲ. ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡ್ಬಿಟ್ಟು ಯಾರೂ ಕೂಡ ಈಗ ಮದುವೆ ಆಗ್ತಾ ಇಲ್ಲ. ಯುವತಿಯರ ತಲೆಯಲ್ಲಿ 24/7 ಸೆಕ್ಸೇ ಓಡ್ತಾ ಇದೆ. ಅದಕ್ಕಾಗಿಯೇ ಬಹಳಷ್ಟು ಜನ ಮದುವೆ ಆಗ್ತಾರೆ. ಅವರಿಗೆ ಎಷ್ಟೇ ಕಷ್ಟ ಇರಲಿ, ಜೀವನದಲ್ಲಿ ದುಡಿಲಿ ಬಿಡಲಿ, ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಲ್ಲ ಬಿಡಲ್ಲ, ಏನೂ ಇಲ್ಲ, ಸೀದಾ ಮದುವೆ ಆಗ್ತಾರೆ, ಮಕ್ಕಳು ಮಾಡಿಬಿಡ್ತಾರೆ. ಸೊ ಭಾರತದಲ್ಲಿ ಬಹಳಷ್ಟು ಜನ ಈ ಸೆಕ್ಸ್ಗಾಗಿಯೇ ಮದುವೆ ಆಗ್ತಾರೆ ಅನ್ನೋದಕ್ಕೆ ಭಾರತದ ಜನಸಂಖ್ಯೆ ಒಂದು ಬೆಸ್ಟ್ ಪ್ರೂಫ್ ಆಗಿದೆ. ನೀವು ಮದುವೆ ಆಗದಿದ್ದರೆ ಸೆಕ್ಸ್ಗಾಗಿ ಅಲ್ಲಿ ಇಲ್ಲಿ ಪರದಾಡಬೇಕಾಗತ್ತೆ, ಗರ್ಲ್ಫ್ರೆಂಡ್ಗಳ ಬೆನ್ನಿಂದೆ ಹೋಗಬೇಕಾಗತ್ತೆ, ಆಂಟಿಗಳನ್ನು ಪಟಾಯಿಸಬೇಕಾಗತ್ತೆ, ಸಿಗದೇ ಇದ್ದರೆ ಕಾಲ್ ಗರ್ಲ್ಸ್ಗಳ ಹತ್ರ ಹೋಗಬೇಕಾಗತ್ತೆ, ಕಾಲ್ ಬಾಯ್ಸ್ಗಳ ಹತ್ರ ಹೋಗಬೇಕಾಗತ್ತೆ. ಆದರೆ ಮದುವೆ ಆದರೆ ನಿಮ್ಮ ಲೈಫ್ ಪಾರ್ಟ್ನರ್ ಇರ್ತಾರಲ್ಲ, ನಿಮ್ಮ ಗಂಡ ಹೆಂಡತಿ, ಸೊ ಇವರು ನಿಮಗೆ ಫಿಸಿಕಲ್ ಪ್ಲೀಸರನ್ನು ಕೊಡ್ತಾರೆ. ಅನ್ಲಿಮಿಟೆಡ್ ಸೆಕ್ಸ್ ಸಿಗತ್ತೆ, ಅದು ಫ್ರೀಯಾಗಿ ಸಿಗತ್ತೆ. ಅದಕ್ಕಾಗಿ ಮದುವೆ ಆಗೋದು ಒಂದು ಬೆಸ್ಟ್ ಆಪ್ಷನ್ ಆಗಿದೆ. ಸೊ ಈ ರೀತಿ ಮದುವೆ ಆಗುವುದರಿಂದ ನಿಮಗೆ ಒಳ್ಳೆ ಬೆನಿಫಿಟ್ಗಳಾಗ್ತವೆ, ಅಡ್ವಾಂಟೇಜ್ಗಳಾಗ್ತವೆ. ಈಗ ಸ್ವಲ್ಪ ಡಿಸ್ಅಡ್ವಾಂಟೇಜ್ಗಳ ಬಗ್ಗೆ ನೋಡೋಣ. ಡಿಸ್ಅಡ್ವಾಂಟೇಜಸ್ ಆಫ್ ಮ್ಯಾರೇಜ್. ಒಂದು ವೇಳೆ ನಿಮಗೆ ಕೆಟ್ಟ ಲೈಫ್ ಪಾರ್ಟ್ನರ್ ಸಿಕ್ಕರೆ ನಿಮ್ಮ ಜೀವನ ಬರ್ಬಾದಾಗತ್ತೆ, ನಿಮ್ಮ ಜೀವನ ನರಕ ಆಗೋದಂತೂ ಗ್ಯಾರಂಟಿ. ಎಲ್ಲ ಥರದಿಂದಲೂ ಕೂಡ ನಿಮಗೆ ಕಷ್ಟಗಳನ್ನು, ನೋವುಗಳನ್ನು, ಅವಮಾನಗಳನ್ನು ಸಹಿಸಿಕೊಳ್ಳಬೇಕಾಗತ್ತೆ. ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕರೆ ನಿಮ್ಮ ಲೈಫು ಸ್ವರ್ಗ ಆಗುತ್ತೆ, ನೋ ಡೌಟ್. ಆದರೆ ನಿಮ್ಮ ದುರಾದೃಷ್ಟಕ್ಕೆ ಕೆಟ್ಟ ಲೈಫ್ ಪಾರ್ಟ್ನರ್ ಸಿಕ್ಕರು ಅಂತ ಅಂದ್ಕೊಳ್ಳಿ, ನಿಮ್ಮ ಜೀವನ ಅಕ್ಷರಶಃ ನರಕವಾಗುತ್ತೆ. ಉದಾಹರಣೆಗಾಗಿ ಹೇಳಬೇಕಂತಂದರೆ, ನಂಬರ್ 1, ರಿಸ್ಕ್ ಆಫ್ ಡೈವರ್ಸ್. ನಿಮಗೆ ಮದುವೆ ಆದ ನಂತರ ನಿಮ್ಮ ಲೈಫ್ ಪಾರ್ಟ್ನರ್ನೊಂದಿಗೆ ಹೊಂದಾಣಿಕೆ ಆಗದಿದ್ದರೆ, ನಿಮ್ಮಲ್ಲಿ ಇಂಟಿಮೆಸಿ ಕ್ರಿಯೇಟ್ ಆಗದಿದ್ದರೆ, ಒಂದು ರೊಮ್ಯಾಂಟಿಕ್ ಲವ್ ಬಾಂಡಿಂಗ್ ಬಿಲ್ಡ್ ಆಗದಿದ್ದರೆ, ಅಲ್ಟಿಮೇಟ್ ಆಪ್ಷನ್ ಏನಾಗುತ್ತೆ, ನಿಮಗೆ ಡೈವರ್ಸೇ ಆಗುತ್ತೆ. ಸೊ ದುರಾದೃಷ್ಟಕ್ಕೆ ನಿಮಗೆ ಡೈವರ್ಸ್ ಆಯ್ತಪ್ಪ ಅಂತಂದರೆ ನಿಮ್ಮ ಟೈಮು ವೇಸ್ಟ್ ಆಗುತ್ತೆ, ದುಡ್ಡು ವೇಸ್ಟ್ ಆಗುತ್ತೆ, ಜೊತೆಗೆ ನಿಮ್ಮ ಸೋಷಿಯಲ್ ಸ್ಟೇಟಸ್ ಕೂಡ ಖರಾಬ್ ಆಗುತ್ತೆ. ಡೈವರ್ಸ್ ಆದವರನ್ನು ಈ ಸಮಾಜ ಒಳ್ಳೆ ದೃಷ್ಟಿಯಿಂದ ನೋಡಲ್ಲ. ಗಂಡ್ಮಕ್ಕಳನ್ನು ಕೂಡ ಕೆಟ್ಟ ದೃಷ್ಟಿಯಿಂದ ನೋಡುತ್ತೆ, ಹೆಣ್ಮಕ್ಕಳನ್ನು ಇದಕ್ಕಿಂತ 10 ಪಟ್ಟು ಕೆಟ್ಟ ದೃಷ್ಟಿಯಿಂದ ನೋಡುತ್ತೆ. ಗಂಡ ಬಿಟ್ಟಿದ್ದಾಳೆ ಅಂತಾರೆ. ನಿಮ್ಮ ಸಂಬಂಧಿಕರಷ್ಟೇ ಅಲ್ಲ, ನಿಮ್ಮ ಮನೆಯವರು ಕೂಡ ನಿಮ್ಮನ್ನು ಕೀಳಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮಗೆ ಹೆಸರಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮ ಕ್ಯಾರೆಕ್ಟರ್ ಮೇಲೆ ಸಂಶಯ ಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮದುವೆ ಆದ ನಂತರ ಹೊಂದಾಣಿಕೆ ಆಗದಿದ್ದರೆ, ಸರಿಯಾದ ಲೈಫ್ ಪಾರ್ಟ್ನರ್ ನಿಮಗೆ ಸಿಗದೇ ಇದ್ದರೆ, ಬೈ ಚಾನ್ಸು ಡೈವರ್ಸ್ ಆಯ್ತಪ್ಪ ಅಂತಂದರೆ ನಿಮ್ಮ ಜೀವನ ಈ ರೀತಿ ಅತಂತ್ರವಾಗುತ್ತೆ. ನಿಮ್ಮ ಹತ್ರ ಎಷ್ಟೇ ದುಡ್ಡು ಇದ್ದರೂ ಕೂಡ, ನೀವು ಫೈನಾನ್ಷಿಯಲಿ ಸ್ಟೇಬಲ್ ಇದ್ದರೂ ಕೂಡ, ಎರಡನೇ ಮದುವೆ ಆಗುವಾಗಲೂ ಕೂಡ ತೊಂದರೆ ಆಗುತ್ತೆ. ಅದಕ್ಕಿಂತ ಮುಂಚೆ ಡೈವರ್ಸ್ ತೆಗೆದುಕೊಳ್ಳೋದೇ ಒಂದು ದೊಡ್ಡ ಮಹಾಯುದ್ಧವಾಗಿದೆ.
ಲಾಲಿಪಾಪ್ ತೊಗೊಂಡುಕೊಂಡಂಗೆಲ್ಲ ಡೈವರ್ಸನ್ನು ತೆಗೆದುಕೊಳ್ಳೋದು, ಕೋರ್ಟಿಗೆ ಅಪ್ಲೈ ಮಾಡಬೇಕಾಗತ್ತೆ. ಅದೊಂದು 3-4 ವರ್ಷ ಕೇಸ್ ಎಳೆಯತ್ತೆ. ಅದರಲ್ಲಿ ನಿಮ್ಮ ಸಂಬಂಧಿಕರು ನಿಮ್ಮ ಮನೆಯವರು ಬಂದು ಬೆಂಕಿ ಹಾಕ್ತಾರೆ, ನಿಮ್ಮನ್ನು ಮತ್ತಷ್ಟು ಉರಿದುಂಬಿಸ್ತಾರೆ. ನೀವು ಕಡ್ದಾಡ್ಕೊಂಡು ಬಡ್ದಾಡ್ಕೊಂಡು ಡೈವರ್ಸ್ ತೊಗೊತೀರಾ. ಜೊತೆಗೆ ಗಂಡ್ಮಕ್ಕಳಿಗೆ ಅವರ ಹೆಂಡತಿಗೆ ಲೈಫ್ ಮೇಂಟೆನೆನ್ಸನ್ನು ಕೊಡಬೇಕಾಗತ್ತೆ. ಸೊ ಇಲ್ಲಿ ಗಂಡ್ಮಕ್ಕಳಿಗೆ ಹೆವಿ ಲಾಸ್ ಆಗುತ್ತೆ. ಡೈವರ್ಸ್ ಆಗೋದರಿಂದ ಹೆಣ್ಮಕ್ಕಳಿಗೆ ಲೈಫ್ ಮೇಂಟೆನೆನ್ಸ್ ಸಿಗತ್ತೆ. ಅವರಿಗೆ ಮತ್ತೊಂದು ಮದುವೆ ಆಗೋಕ್ಕೆ ಈಸಿಯಾಗಿ ಗಂಡುಗಳು ಸಿಗ್ತವೆ. ಯಾಕಂದರೆ ಹೆಣ್ಮಕ್ಕಳಿಗೆ ಎನಿ ಟೈಮ್ ಅಟೆನ್ಷನ್ ಸಿಗತ್ತೆ, ಡಿಮ್ಯಾಂಡ್ ಇರುತ್ತೆ. ಬಟ್ ಗಂಡ್ಮಕ್ಕಳು ಪ್ರಾಮಾಣಿಕವಾಗಿ ಗಳಿಸಿದ ದುಡ್ಡನ್ನು ಅಲ್ಲಿ ಕೊಡಬೇಕಾಗತ್ತೆ. ಮತ್ತು ಜೊತೆಗೆ ವಿಲನ್ ಆಗಬೇಕಾಗತ್ತೆ ಸಮಾಜದಲ್ಲಿ. ಟೆಂಪ್ರರಿ ಮದುವೆ ಆಗಿಬಿಟ್ಟು ಗಂಡ್ಮಕ್ಕಳಿಗೆ ಡೈವರ್ಸ್ ಕೊಟ್ಬಿಟ್ಟು ಅವರ ಆಸ್ತಿಯನ್ನು ದೋಚೋದನ್ನೇ ಕೆಲವೊಂದಿಷ್ಟು ಹೆಣ್ಮಕ್ಕಳು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೊಂದಾಣಿಕೆ ಆಗದೆ ಡೈವರ್ಸ್ ತೆಗೆದುಕೊಳ್ಳುವ ಹೆಣ್ಮಕ್ಕಳ ಮಾತು ಬೇರೆ, ಅದು ಬೇರೆ ವಿಚಾರ. ಆದರೆ ಕೆಲವೊಂದಿಷ್ಟು ಹೆಣ್ಮಕ್ಕಳು ಗ್ಯಾಂಗ್ಗಳನ್ನು ಮಾಡ್ಕೊಂಡಿದ್ದಾರೆ. ಮದುವೆ ಆಗೋದು, ಶ್ರೀಮಂತ ಹುಡುಗನನ್ನು ನೋಡಿ 1-3 ತಿಂಗಳಲ್ಲಿ ಅವನಿಗೆ ಡೈವರ್ಸ್ ಕೊಡೋದು, ಅವನ ಅರ್ಧ ಆಸ್ತಿಯನ್ನು ಲಪ್ಟಾಯಿಸೋದು, ಗಂಡ್ಮಕ್ಕಳನ್ನು ದೋಚುವ ಒಂದು ದಂಧೆನೇ ಶುರುವಾಗಿದೆ. ಅದಕ್ಕಾಗಿಯೇ ಭಾಳಷ್ಟು ಜನ ಗಂಡ್ಮಕ್ಕಳು ದುಡ್ಡಿರೋರು ಮದುವೆಗೆ ಹೆದರ್ತಾ ಇದ್ದಾರೆ. ಯಾಕೆಂದರೆ ಅವರ ಸೇಫ್ಟಿಗಂತೂ ಕಾನೂನುಗಳಿಲ್ಲ. ನಿಮಗೆ ಡೈವರ್ಸ್ ಸಿಕ್ಕರೆ ಹಾಳಾಗೋಗ್ಲಿ ಅಂತೇಳಿ ನೀವು ದುಡ್ಡು ಕೊಟ್ಟು ಅದನ್ನು ಸೆಟಲ್ಮೆಂಟ್ ಮಾಡಿಕೊಂಡು ಆರಾಮಾಗಿರ್ಬೋದು, ಬೇರೆ ಮದುವೆನಾದರೂ ಆಗೋಕೆ ನೋಡ್ಬೋದು. ಆದರೆ ಡೈವರ್ಸೇ ಕೊಡೋಕೆ ರೆಡಿ ಆಗದಿದ್ದರೆ ನಿಮ್ಮ ಲೈಫ್ ಪಾರ್ಟ್ನರು ಹಾಗೆ ರಬ್ಬರ್ ಬ್ಯಾಂಡ್ ಥರ ಎಳೆಯೋಕ್ಕೆ ಸ್ಟಾರ್ಟ್ ಮಾಡಿದರೆ, ಇಲ್ಲ ಅಡ್ಜಸ್ಟ್ಮೆಂಟಲ್ಲೇ ಇರ್ತೀನಿ ಅಂತಂದುಬಿಟ್ರೆ, ಟಾಕ್ಸಿಕ್ ಆಗಿರುವ ಲೈಫ್ ಪಾರ್ಟ್ನರ್ ಜೊತೆಗೆ ಜೀವನ ಮಾಡೋದು ಅಷ್ಟೊಂದು ಸುಲಭವಲ್ಲ ಮತ್ತು ಸೇಫ್ ಕೂಡ ಅಲ್ಲ. ಈ ಟಾಕ್ಸಿಕ್ ಆಗಿರುವ ಲೈಫ್ ಪಾರ್ಟ್ನರು ಒಂಥರ ಹಾವಿದ್ದಂಗೆ, ಯಾವಾಗ ಕಚ್ತಾರೆ ಹಂಗೆ ಕಚ್ಚಿ ನಿಮ್ಮನ್ನು ಸಾಯಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲೀಗಲ್ ಅಫೇರ್ಗಳನ್ನು ಮಾಡಿಬಿಟ್ಟು ನಿಮ್ಮ ಮರ್ಡರನ್ನು ಮಾಡ್ಬೋದು. ಈ ರೀತಿ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವರು ಡೈವರ್ಸ್ ತೆಗೆದುಕೊಂಡು ಹಾಳಾಗೋದ್ರೆ ಅದು ಬೆಟರ್ ಒಂದು ಪಕ್ಷಕ್ಕೆ. ಆದರೆ ಅವರು ಡೈವರ್ಸ್ ತೆಗೆದುಕೊಳ್ಳದೆ ನಿಮ್ಮ ಜೊತೆಗೆ ಇರ್ತೀನಿ ಅಂತಂದರೆ ದಿನ ಬೆಳಗಾಗೆದ್ದು ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ದಿನ ಜಗಳ, ದಿನ ಕೋಪತಾಪಗಳು, ದಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ದಿನ ಮನೆಯಲ್ಲಿ ರಾಮಾಯಣ ಮಹಾಭಾರತ, ರಾತ್ರಿಯೂ ಕೂಡ ಜಗಳಾಟಗಳು, ಹಗಲು ರಾತ್ರಿ ಇದೇ ರೀತಿಯ ಕಿಟ್ಕಿಟ್ನಿಂದಾಗಿ ನಿಮಗೆ ಜೀವನನೇ ಸಾಕಾಗ್ಬಿಡುತ್ತೆ. ಎಷ್ಟೋ ಜನ ಈ ರೀತಿಯಾದ ಮ್ಯಾರಿಟಲ್ ಪ್ರಾಬ್ಲಮ್ಸ್ಗಳಿಂದ ಸೂಸೈಡ್ ಮಾಡಿಕೊಂಡು ಸತ್ತಿದ್ದಾರೆ, ಮನೆ ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ, ಹುಚ್ಚರಾಗಿದ್ದಾರೆ. ಇಂತಹ ಎಷ್ಟೋ ಬ್ಯಾಡ್ ಇನ್ಸಿಡೆಂಟ್ಗಳು ಈ ಕೆಟ್ಟ ಮ್ಯಾರೇಜ್ನಿಂದ ಆಗಿವೆ. ಹೆಂಡತಿಯರು ತಮ್ಮ ಗಂಡಂದಿರಿಗೆ ಮೆಂಟಲ್ ಟಾರ್ಚರನ್ನು ಕೊಡ್ತಾರೆ, ಅದರ ಬದಲಾಗಿ ಗಂಡಂದಿರು ತಮ್ಮ ಹೆಂಡತಿಯರಿಗೆ ಫಿಸಿಕಲ್ ಟಾರ್ಚರನ್ನು ಕೊಡ್ತಾರೆ. ಗಂಡ್ಮಕ್ಕಳು ಕುಡಿದು ಬಂದುಬಿಟ್ಟು ಹೊಡಿ ಬಡಿ ಮಾಡ್ತಾರೆ, ಇಲ್ಲವೇ ಮ್ಯಾರಿಟಲ್ ರೇಪ್ ಮಾಡ್ತಾರೆ, ಒತ್ತಾಯಪೂರ್ವಕವಾಗಿ ಅವರೊಂದಿಗೆ ಸೆಕ್ಸ್ ಮಾಡ್ತಾರೆ. ಇನ್ನು ಹೆಣ್ಮಕ್ಕಳು ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ತಂಟೆ ತಕರಾರುಗಳನ್ನು ಮಾಡಿ, ಜಗಳಗಳನ್ನು ಮಾಡಿ, ಕೊಂಕು ಮಾತುಗಳನ್ನಾಡಿ, ಅವರಿಗೆ ಕೋಆಪ್ರೇಷನನ್ನು ಕೊಡದೆ, ಸಪೋರ್ಟನ್ನು ಕೊಡದೆ, ಮನೆಯನ್ನು ಸರಿಯಾಗಿ ನಿಭಾಯಿಸದೆ ಟಾರ್ಚರ್ ಕೊಡ್ತಾರೆ. ಒಂಥರ ಸ್ಲೋ ಪಾಯ್ಸನ್ ಕೊಟ್ಟಂತೆ ನಿಮ್ಮನ್ನು ಹಂತ ಹಂತವಾಗಿ ಸಾಯಿಸ್ತಾರೆ. ಸೊ ನಿಮಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗದಿದ್ದರೆ ಈ ರೀತಿಯಾದ ಜೀವನ ನಿಮ್ಮದಾಗತ್ತೆ. ನಿಮ್ಮ ಜೀವನ ಅಕ್ಷರಶಃ ನರಕ ಆಗುತ್ತೆ. ಇವು ಮದುವೆಯಿಂದಾಗುವ ದೊಡ್ಡ ಡಿಸ್ಅಡ್ವಾಂಟೇಜಸ್ಗಳಾಗಿವೆ. ಸೊ ಈ ಅಡ್ವಾಂಟೇಜಸ್ಗಳನ್ನು ಡಿಸ್ಅಡ್ವಾಂಟೇಜಸ್ಗಳನ್ನು ಕೇಳಿದ ನಂತರ ನಿಮಗನ್ಸುತ್ತೆ, ಯಾಕೆ ಮದುವೆ ಗುರು, ಸುಮ್ಮನೆ ಸಿಂಗಲ್ ಆಗಿರೋಣ, ಯಾರದ್ದೇ ಟೆನ್ಷನ್ ಇರಲ್ಲ, ನನಗೆ ಮನಸ್ಸಿಗೆ ಬಂದಂತೆ ನಾನು ಇರಬಹುದು, ಬಿಂದಾಸ್ ಆಗಿರಬಹುದು, ನನಗೆ ಫುಲ್ ಫ್ರೀಡಮ್ ಸಿಗತ್ತೆ ಅಂತ ನಿಮಗೆ ಅನಿಸ್ಬೋದು. ಆದರೆ ಸಿಂಗಲ್ ಆಗಿರೋದು ಕೂಡ ಅಷ್ಟೊಂದು ಸೇಫ್ ಅಲ್ಲ. ಹೆಣ್ಮಕ್ಕಳಿಗಂತೂ ಕೂಡ ಸಿಂಗಲ್ ಆಗಿರೋಕ್ಕೆ ನಮ್ಮ ದೇಶ ಅಷ್ಟೊಂದು ಸೇಫ್ ಅಲ್ಲ. ನೀವು ಲೈಫ್ ಪಾರ್ಟ್ನರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಟರ್ ಆಗಿದೆ. ಇನ್ನು ಗಂಡ್ಮಕ್ಕಳಿಗೆ ಅನಿಸುತ್ತೆ, ನಾನು ಆರಾಮಾಗಿ ನನ್ನ ಸ್ವಂತ ಮನೆ ಮಾಡುವೆ, ಅಲ್ಲಿ ನಾನೊಬ್ಬನೇ ಇರುವೆ, ಎಷ್ಟು ಬೇಕಾದಷ್ಟು ಕುಡಿಬೋದು, ಏನು ಬೇಕಾದರೂ ಮಾಡ್ಬೋದು, ಯಾರನ್ನ ಬೇಕಾದರೂ ಮನೆಗೆ ಕರ್ಕೊಂಡು ಬರ್ಬೋದು ಅಂತ ಅನಿಸುತ್ತೆ. ಆದರೆ ಸ್ವಲ್ಪ ವರ್ಷಗಳು ಕಳೆದ ನಂತರ ಇದು ನಿಮಗೆ ಬೋರ್ ಆಗುತ್ತೆ. ನಿಮ್ಮ ಹತ್ರ ದುಡ್ಡಿರುವ ತನಕ, ಇನ್ನು ಹುಡುಗಿಯರ ಹತ್ರ ಸೌಂದರ್ಯ ಇರುವ ತನಕ ಈ ರೀತಿ ಟೈಮ್ ಪಾಸ್ ಬಾಯ್ ಫ್ರೆಂಡ್ಸ್ಗಳು, ಗರ್ಲ್ ಫ್ರೆಂಡ್ಸ್ಗಳು ಬರ್ತಾರೆ, ನಿಮ್ಮ ದುಡ್ಡನ್ನು ದೋಚ್ತಾರೆ, ನಿಮ್ಮನ್ನು ಪುಕ್ಸಟ್ಟೆಯಾಗಿ ಬಳಸ್ಕೊಳ್ತಾರೆ, ನಿಮ್ಮ ಸೌಂದರ್ಯವನ್ನು ದೋಚ್ಬಿಡ್ತಾರೆ. ಸೊ ಅದು ಕಳೆದ ನಂತರ ನಿಮ್ಮ ದುಡ್ಡು ಕಮ್ಮಿ ಆದರೆ, ಇಲ್ಲವೇ ನಿಮ್ಮ ಸೌಂದರ್ಯ ಮಾಸಿ ಹೋದ ನಂತರ ಯಾರೂ ಬರಲ್ಲ. ಇವರೆಲ್ಲರೂ ಕೂಡ ನಿಮ್ಮನ್ನು ಯೂಸ್ ಆ್ಯಂಡ್ ಥ್ರೋ ಥರ ಬಳಸ್ಕೊತಾರೆ. ಸೊ ನೀವು ಸೆಕ್ಸ್ಗಾಗಿ, ಎಮೋಷ್ನಲ್ ಸಪೋರ್ಟ್ಗಾಗಿ, ಮಿಕ್ಕ ವಿಚಾರಗಳಿಗಾಗಿ ಕಂಡವರ ಹತ್ರ ಹೋದರೆ ನೀವೇ ಹಾಳಾಗ್ತೀರಾ. ನಿಮಗೆ ಯಾರಾದರೂ ಬಾಯ್ ಫ್ರೆಂಡ್ಗಳು, ಗರ್ಲ್ ಫ್ರೆಂಡ್ಗಳು ಸಿಕ್ಕರೆ ಓಕೆ, ಸಿಗದಿದ್ರೆ ನೀವು ಲೋನ್ಲಿನೆಸ್ಗೆ ಹೋಗ್ತೀರಾ, ಡಿಪ್ರೆಷನ್ಗೆ ಹೋಗ್ತೀರಾ, ನಿಮಗೆ ಜೀವನ ಬೇಜಾರಾಗೋಕ್ಕೆ ಶುರುವಾಗತ್ತೆ. ಬೇರೆ ಕಪಲ್ಸ್ಗಳನ್ನು ನೋಡಿ ನಿಮ್ಮ ಹೊಟ್ಟೆ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಡಿಪ್ರೆಷನ್ಗೆ ಹೋಗ್ತೀರಾ, ನೆಗೆಟಿವಿಟಿ ಬರುತ್ತೆ ನಿಮ್ಮಲ್ಲಿ. ನೀವು ಸಿಂಗಲ್ ಆಗಿದ್ಕೊಂಡ್ಬಿಟ್ಟು ಟೆನ್ಷನ್ ಮಾಡಿಕೊಂಡು ಸೂಸೈಡ್ ಮಾಡಿಕೊಂಡು ಕೂಡ ಸಾಯ್ಬೋದು.
ಇಲ್ಲವೇ ಖರಾಬ್ ಆಗಿರುವ ಹುಡುಗಿಯರ ಹಿಂದೆ ಹುಡುಗರ ಹಿಂದೆ ಹೋಗಿ ಚಟಗಳನ್ನು ಅಂಟಿಸ್ಕೊಂಡ್ಬಿಟ್ಟು ರೋಗಗಳನ್ನು ಅಂಟಿಸ್ಕೊಂಡ್ಬಿಟ್ಟು ಒದ್ದಾಡ್ತಾ ಜೀವನವನ್ನು ಸಾಗಿಸ್ಬೋದು. ಇನ್ನು ನೀವು ಸಿಂಗಲ್ ಆಗಿದ್ದೀರಾ ಅಂತಂದರೆ ಇಂಡಿಯಾದಲ್ಲಿ ನಿಮಗೆ ಅಷ್ಟೊಂದು ರೆಸ್ಪೆಕ್ಟ್ ಅಂತೂ ಸಿಗಲ್ಲ. ರೆಸ್ಪೆಕ್ಟ್ ಹಾಳಾಗೋಗ್ಲಿ ಗುರು, ನಿಮಗೊಂದು ಒಳ್ಳೆ ಮನೆ ಕೂಡ ಬಾಡಿಗೆ ಕೊಡೋಕೆ ಯಾರೂ ಮುಂದೆ ಬರಲ್ಲ. ಸಿಂಗಲ್ ಆಗಿರುವವರಿಗೆ, ಮದುವೆ ಆಗದೇ ಇರುವವರಿಗೆ ನಮ್ಮ ಸಮಾಜ ಮನೆಯನ್ನು ಬಾಡಿಗೆ ಕೊಡೋಕೆ ಅಷ್ಟೊಂದು ಈಸಿಯಾಗಿ ಒಪ್ಪಲ್ಲ. ನಿಮಗೆ ಯಾರೇ ಬಾಡಿಗೆ ಕೊಟ್ಟರೂ ಕೂಡ ರಿಸ್ಟ್ರಿಕ್ಷನ್ಗಳನ್ನ ಹಾಕ್ತಾರೆ. ನೀವು ಯಾವುದಾದ್ರೂ ಫ್ಯಾಮಿಲಿ ಫಂಕ್ಷನ್ಗೆ ಹೋದರೆ ಅಲ್ಲಿ ಕೂಡ ನಿಮ್ಮನ್ನು ಕಿಂಡಲ್ ಮಾಡ್ತಾರೆ, ಜೋಕ್ ಮಾಡ್ತಾರೆ. ಅಯ್ಯೋ ಇವನು ಮದುವೆ ಆಗಿಲ್ಲ, ಇವಳು ಮದುವೆ ಆಗಿಲ್ಲ ಅನ್ನೋ ಥರ ಟ್ರೋಲ್ ಮಾಡ್ತಾರೆ. ನೀವು ಆಫೀಸ್ನಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಲ್ಲಿಯೂ ಕೂಡ ನೀವು ಟ್ರೋಲ್ ಆಗ್ತೀರಾ. ಸೊ ನೀವು ಮದುವೆ ಆಗದೆ ಭಾರತದಲ್ಲಿ ಒಂಟಿಯಾಗಿ ಜೀವನ ಸಾಗಿಸುವುದು ಅಂದುಕೊಂಡಷ್ಟು ಸುಲಭವಲ್ಲ. ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಮಹಾನ್ ಉದ್ದೇಶ ಇದೆ ಅಂತ ಅಂದ್ಕೊಳ್ಳಿ, ಆವಾಗ ನೀವು ಸಿಂಗಲ್ ಆಗಿರಬಹುದು. ಆದರೆ ನಿಮ್ಮ ಜೀವನದಲ್ಲಿ ಯಾವುದೇ ಮಹಾನ್ ಉದ್ದೇಶ ಇಲ್ಲ ಅಂತಂದರೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕರೆ ನೀವು ಮದುವೆ ಆಗೋದರಲ್ಲಿ ತಪ್ಪೇನಿಲ್ಲ. ನಿಮ್ಮ ಚಾಯ್ಸ್ ಆಗಿದೆ, ನೀವು ಯೋಚನೆ ಮಾಡಿ. ನಾನು ನಿಮಗೆ ಮದುವೆ ಆಗೋಕ್ಕೂ ಕೂಡ ಫೋರ್ಸ್ ಮಾಡಲ್ಲ, ಆಗಬೇಡಿ ಅಂತಲೂ ಕೂಡ ಹೇಳಲ್ಲ. ಯಾಕೆಂದರೆ ನಾನೇ ನನ್ನ ಲೈಫಲ್ಲಿ ಮದುವೆ ಬಗ್ಗೆ ಆಗಬಾರ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಏಕೆಂದರೆ ನನ್ನ ಲೈಫಲ್ಲಿ ದೊಡ್ಡ ದೊಡ್ಡ ಆಸೆಗಳಿವೆ, ಆಕಾಂಕ್ಷೆಗಳಿವೆ. ಇವುಗಳನ್ನೆಲ್ಲ ಫುಲ್ಫಿಲ್ ಮಾಡೋಕ್ಕೆ ನನಗೆ ಫ್ರೀಡಮ್ ಬೇಕು, ಟೈಮ್ ಬೇಕು. ಸೊ ಇವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ನನ್ನೊಂದಿಗೆ ಸಂಸಾರವನ್ನು ಸಾಗಿಸುವಂಥ ಹುಡುಗಿ ನನಗೆ ಸಿಕ್ಕಿಲ್ಲ. ಸೊ ಹೀಗಾಗಿ ನಾನು ಮದುವೆಯನ್ನು ನನ್ನ ತಲೆಯಿಂದ ಪರ್ಮನೆಂಟಾಗಿ ಡಿಲೀಟ್ ಮಾಡ್ಕೊಂಡ್ಬಿಟ್ಟಿರುವೆ. ಸೊ ನಾನು ಸಿಂಗಲ್ ಆಗಿದ್ಕೊಂಡ್ಬಿಟ್ಟು ನನ್ನ ಸಕ್ಸಸ್ ಆಯಿತು, ನಾನಾಯಿತು, ಮತ್ತು ನನ್ನ ಅಲ್ಪ ಸ್ವಲ್ಪ ಸಾಮಾಜಿಕ ಕೆಲಸಗಳದು ಇಟ್ಟು ಮಾಡಿ ಆರಾಮಾಗಿರಬೇಕು ಅಂತ ಅಂದ್ಕೊಂಡಿರುವೆ. ಸೊ ನಿಮಗೆ ಈ ಥರನಾದ ಯಾವುದಾದ್ರೂ ಯೋಚನೆಗಳಿದ್ದರೆ ನೀವು ಇರಬಹುದು, ಅದರಲ್ಲಿ ತಪ್ಪೇನಿಲ್ಲ. ಇಲ್ಲ ಅಂತಂದರೆ ಮದುವೆ ಆಗೋದು ಬೆಟರ್ ಆಗಿದೆ. ನೀವು ಸಿಂಗಲ್ ಆಗಿದ್ಕೊಂಡು ನಿಮ್ಮ ಲೈಫನ್ನು ಫುಲ್ಲಿ ಎಂಜಾಯ್ ಮಾಡ್ತೀನಿ ಅಂತಂದರೆ ಅದಂತೂ ಸಾಧ್ಯವಿಲ್ಲ. ಅದೊಂಥರ ಮರೀಚಿಕೆ ಆಗಿದೆ, ಓಯಸಿಸ್ ಥರ ಇದೆ. ಇನ್ನು ನಿಮಗೆ ಫೈನಲ್ ಕನ್ಕ್ಲೂಷನನ್ನು ಹೇಳಬೇಕಂತಂದರೆ ನನ್ನ ಪ್ರಕಾರ ನಿಮಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕರೆ ಮದುವೆ ನಿಮಗೆ ಒಳ್ಳೆಯದಾಗತ್ತೆ. ಒಂದು ವೇಳೆ ಅಪ್ಪಿತಪ್ಪಿ ನಿಮಗೆ ಕೆಟ್ಟ ಲೈಫ್ ಪಾರ್ಟ್ನರ್ ಸಿಕ್ಕರೆ ಮದುವೆ ನಿಮಗೆ ಕೆಟ್ಟದಾಗತ್ತೆ. ಒಂಥರ ಶನಿ ಬಂದಂಗೆ ಬಂದ್ಬಿಡುತ್ತೆ ನಿಮ್ಮ ಜೀವನದಲ್ಲಿ, ನಿಮ್ಮನ್ನು ತುಂಬಾ ನರಳಿಸಿ ಸಾಯಿಸತ್ತೆ. ಇನ್ನು ನಿಮಗೆ ಮದುವೆ ಆಗೋಕ್ಕೆ ಇಂಟ್ರೆಸ್ಟ್ ಇರದೇ ಇದ್ದರೆ ನೀವು ಮದುವೆ ಆಗೋಕ್ಕೆ ಹೋಗಬೇಡಿ. ಮನೆಯವರ ಒತ್ತಾಯಕ್ಕೆ, ಸಂಬಂಧಿಕರ ಒತ್ತಾಯಕ್ಕೆ, ಬೇರೆ ಯಾರದ್ದೋ ಒತ್ತಾಯಕ್ಕೆ ಮಣಿದು ಮದುವೆಗಳನ್ನು ಆಗೋಕ್ಕೆ ಹೋಗಬೇಡಿ. ಯಾವಾಗ ನಿಮಗೆ ಅನಿಸುತ್ತಲ್ಲ ಹೌದು ನನಗೂ ಕೂಡ ಒಬ್ಬ ಲೈಫ್ ಪಾರ್ಟ್ನರ್ ಬೇಕು, ನಾನೀಗ ಮದುವೆ ಆಗೋಕ್ಕೆ ಮೆಂಟಲಿ ಪ್ರಿಪೇರ್ ಆಗಿರುವೆ ಅಂತ ಅನಿಸುತ್ತಲ್ಲ, ಆವಾಗ ಮದುವೆ ಆಗಿ. ಇಲ್ಲ ನಿಮಗೆ ಲೈಫಲ್ಲಿ ಇನ್ನೂ ಕರಿಯರ್ ಸೆಟಲ್ಮೆಂಟ್ ಮಾಡೋದಿದೆ, ಇಲ್ಲ ಯಾವುದಾದ್ರೂ ದೊಡ್ಡ ಗೋಲ್ಸ್ಗಳನ್ನು ಅಚೀವ್ ಮಾಡೋದಿದೆ ಅಂತಂದರೆ ಮೊದಲು ಅವುಗಳನ್ನು ಅಚೀವ್ ಮಾಡಿ. 1-2 ವರ್ಷ ಲೇಟ್ ಆದರೆ ಏನಾಗೋದಿದೆ, ಮೊದಲು ನಿಮ್ಮ ಎಲ್ಲ ಗೋಲ್ಸ್ಗಳನ್ನು ಸಕ್ಸಸ್ಫುಲ್ಲಾಗಿ ಅಚೀವ್ ಮಾಡಿ. ಅದಾದ ನಂತರ ಮದುವೆ ಬಗ್ಗೆ ಯೋಚನೆ ಮಾಡಿ. ಫೈನಾನ್ಷಿಯಲಿ ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್ ಆಗಿ, ಮೆಂಟಲಿ ಫಿಟ್ ಆಗಿ, ಅದಾದ ನಂತರ ಮದುವೆಯನ್ನು ಮಾಡಿಕೊಳ್ಳಿ. ಟೆಂಪ್ರವರಿ ಸದ್ಯಕ್ಕೆ ಮದುವೆ ಬೇಡ ಅಂತಂದರೆ ಬಿಡಿ, ನೋ ಪ್ರಾಬ್ಲಮ್. ಆದರೆ ನೀವು ಸೆಟ್ಲಾದ ಮೇಲಾದರೂ ಕೂಡ ಮದುವೆ ಆಗೋದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ತುಂಬಾ ಟೈಮ್ ವೇಸ್ಟ್ ಮಾಡಿಬಿಟ್ರೆ ಮುಂದೆ ನಿಮಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗಲ್ಲ. ರೈಟ್ ಲೈಫ್ ಪಾರ್ಟ್ನರನ್ನು ಹುಡುಕ್ತೀನಿ ಅಂಥೇಳಿ ಮುದುಕರಾಗುವ ತನಕ ಕಾಯಬೇಡಿ. ಮದುವೆ ಆಗೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಸರಿಯಾಗಿ ನಿಮ್ಮ ಬಯೋಡಾಟಾವನ್ನು ಪ್ರಿಪೇರ್ ಮಾಡಿ, ಸರಿಯಾಗಿ ಅಪ್ರೋಚ್ ಮಾಡಿ. ನಿಮಗೆ ಯಾರಾದರೂ ಒಬ್ಬರು ಒಳ್ಳೆ ಹುಡುಗ ಇಲ್ಲವೇ ಹುಡುಗಿ ಸಿಗ್ತಾರೆ, ಮದುವೆ ಹಾಕ್ಕೊಂಡು ಆರಾಮಾಗಿರಿ. ಇಲ್ಲ ನಿಮಗೆ ಕಾಯೋದಿದೆ ಅಂತಂದರೆ ಸ್ವಲ್ಪ ಕಾಯಿರಿ, ನಿಮ್ಮ ಎಲ್ಲ ಗೋಲ್ಸ್ಗಳನ್ನು ಅಚೀವ್ ಮಾಡ್ಕೊಳ್ಳಿ. ಫೈನಾನ್ಷಿಯಲಿ ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್ ಆಗಿ. ಒಂದು ವೇಳೆ ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್ ಆಗಿರದೇ ಇದ್ದರೆ, ಮೆಂಟಲಿ ಪ್ರಿಪೇರ್ ಆಗಿರದೇ ಇದ್ದರೆ, ಫಿಟ್ ಆಗಿರದೇ ಇದ್ದರೆ, ಇಂಟ್ರೆಸ್ಟ್ ಇರದಿದ್ದರೆ ಯಾವುದೇ ಕಾರಣಕ್ಕೂ ಮದುವೆ ಆಗಬೇಡಿ. ಪೇರೆಂಟಲ್ ಪ್ರೆಷರ್ನಿಂದ ಮದುವೆ ಆಗೋಕ್ಕೆ ಹೋಗಬೇಡಿ, ಇದು ಒಳ್ಳೆಯದಲ್ಲ. ಇದು ನನ್ನ ಕನ್ಕ್ಲೂಷನ್ ಆಗಿದೆ. ನಿಮ್ಮ ಲೈಫ್ ನಿಮ್ಮಿಷ್ಟ. ಎಲ್ಲದಕ್ಕೂ ಕೂಡ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.